ಓಂ ಶಾಂತಿ. ಓಂ ಇವತ್ತಿನ ವಿಷಯ ದಧೀಚಿ ಮಹರ್ಷಿ ಅಂತ. ಮುರಳಿಯಲ್ಲಿ ಆವಾಗವಾಗ ಬಾಬಾ ಈ ವಿಷಯವನ್ನ ಹೇಳ್ತಾ ಇರ್ತಾರೆ. ನಾವು ಭಕ್ತಿ ಮಾರ್ಗದಲ್ಲಿ ನೋಡ್ತೀವಿ, ಕೆಲವೊಂದು ವಿಷಯವನ್ನ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯಲ್ಲಿ ಬರೆದಿರ್ತಾರೆ. ಬಾಬಾನು ಕೂಡ ಹೇಳ್ತಾರಲ್ವಾ, ಭಗವದ್ಗೀತೆಯನ್ನು ಕೂಡ ಇವತ್ತು ನಾವೇನು ಓದ್ತೀವಿ ಅದು ಸಾಂಬಾರಿನಲ್ಲೂ ಉಪ್ಪು ಇರುವಷ್ಟು ಮಾತ್ರ ಸತ್ಯ ಇದೆ, ಉಳಿದಿದೆಲ್ಲ ಮಿಕ್ಸಿಂಗ್ ಆಗಿಬಿಟ್ಟಿದೆ ಅಂತ ಹೇಳ್ತಾರೆ. ಹಾಗೆ ದಧೀಚಿ ಮಹರ್ಷಿಯ ವಿಷಯದಲ್ಲೂ ಕೂಡ ಬೇರೆ ಬೇರೆ ಕಡೆ ಬೇರೆ ಬೇರೆ ವಿಷಯವನ್ನ ಬರೆದಿರಬಹುದು. ಆದರೆ ಮುಖ್ಯವಾಗಿ ನಾವು ಅದರಿಂದ ತೆಗೆದುಕೊಳ್ಬೇಕಾಗಿರುವಂಥ ಸಾರ ಏನು? ಹೆಚ್ಚಿನ ರೂಪದಲ್ಲಿ ಭಕ್ತಿಯಲ್ಲಿ ಕೆಲವೊಂದು ನಡೆದಿರುವಂಥ ಘಟನೆಗಳಿರ್ತವೆ, ಕೆಲವೊಂದು ಬರೆದಿರೋದಿರ್ತದೆ. ವಿಶೇಷವಾಗಿ ಸಂಗಮ ಯುಗದಲ್ಲಿ ನಾವು ಭಗವಂತನ ಜೊತೆಗೆ ಯಾವ ಕರ್ಮವನ್ನು ಮಾಡಿದೀವೋ ಅದನ್ನೇ ನಾವು ಬಾಬನ ಮಕ್ಕಳೇನೆ ಅಲ್ಲಿ ಕವಿಯಾಗಿ ಏನು ಮಾಡಿದಿರ್ತದೆ, ಬರೆದಿದ್ದಿರತ್ತೆ. ಸರಿ, ದಧೀಚಿ ಮಹರ್ಷಿ ಅಂತಂದು ಯಾರು? ಒಂದು ಒಳ್ಳೆಯ ಯೋಗಿ, ಒಳ್ಳೆಯ ತಪಸ್ವಿ. ಅವರು ತಪಸ್ಸನ್ನ ಮಾಡಿ 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 ತಮ್ಮ ಶರೀರವನ್ನ ವಜ್ರಕಾಯವನ್ನಾಗಿ ಮಾಡಿಕೊಂಡಿರ್ತಾರೆ. ಅಂದರೆ ತಮ್ಮ ತನು ಮನ ಧನವನ್ನ ಸಂಪೂರ್ಣವಾಗಿ ಈಶ್ವರನ ಕಾರ್ಯಕ್ಕೆ ಸಮರ್ಪಣೆ ಮಾಡಿರ್ತಾರೆ. ಒಂದ್ಸಲ ಸುರ ಮತ್ತು ಅಸುರ ನಡುವೆ ಯುದ್ಧ ನಡೆಯುತ್ತೆ. ಅದರಲ್ಲಿ ಅಸುರರಿಗೆ ವಿಜಯವಾಗ್ತದೆ. ಅದರ ಮೊದಲು ಒಬ್ಬ ರಾಕ್ಷಸ ತಪಸ್ಸನ್ನ ಮಾಡಿ ವಿಷ್ಣುವಿನಿಂದ ಒಂದು ವರವನ್ನ ಪಡ್ಕೊಂಡಿರ್ತಾರೆ. ನನಗೆ ಯಾವುದೇ ಲೋಹದ ಆಯುಧದಿಂದ ಸಾವು ಬರಬಾರದು ಅಂತ. ಲೋಹದ ಯಾವುದೇ ಆಯುಧದಿಂದ ಸಾವು ಬರಬಾರದು. ವಿಷ್ಣು ತಥಾಸ್ತು ಅಂತ ಹೇಳಿರ್ತಾರೆ. ಈಗ ತನಗೆ ಸಾವಿಲ್ಲ ಹೇಳುವಂಥ ಒಂದು ಅಹಂಕಾರದಿಂದ ದೇವತೆಗಳ ಮೇಲೆ ಯುದ್ಧವನ್ನ ಮಾಡಿ ದೇವತೆಗಳ ಮೇಲೆ ಜಯವನ್ನ ಪ್ರಾಪ್ತಿ ಮಾಡಿ ರಾಜ್ಯಭಾರವನ್ನ ಮಾಡ್ತಾ ಇರ್ತಾರೆ. ಆವಾಗ ದೇವತೆಗಳ ರಾಜ ಯಾರು? ಇಂದ್ರ. ಇಂದ್ರನ ಅಲ್ಲಿಂದ ಓಡಿಸಿಬಿಡ್ತಾರೆ. ದೇವತೆಗಳಿಗೆ ಕಷ್ಟ ಬರುತ್ತೆ. ಅವಾಗ ಏನ್ ಮಾಡೋದು? ವಿಷ್ಣು ಹತ್ರ ಹೋಗ್ಬಿಟ್ಟು ಕೇಳ್ತಾರೆ, ಇದಕ್ಕೆ ಸಮಾಧಾನ ಏನು, ಪರಿಹಾರ ಏನು? ಅವಾಗ ಅವ್ರು ಹೇಳ್ತಾರೆ, ದಧೀಚಿ ಮಹರ್ಷಿ ಅಂತ ತಪಸ್ಸು ಮಾಡ್ತಾ ಇದ್ದಾರೆ. ಅವರ ಬೆನ್ನಿನ ಮೂಳೆಯಿಂದ ವಜ್ರಾಯುಧವನ್ನು ರೆಡಿ ಮಾಡಿ ಆವಾಗ ಅದನ್ನು ಆ ರಾಕ್ಷಸನ ಮೇಲೆ ನೀವು ಉಪಯೋಗ ಮಾಡಿದಾಗ ಅವನ ಸಾವು ಬರುತ್ತೆ ಅಂತ ಹೇಳ್ತಾರೆ. ಆವಾಗ ಆ ವಿಷಯವನ್ನ ಬಂದ್ಬಿಟ್ಟು ಇಂದ್ರ ದಧೀಚಿ ಮಹರ್ಷಿಗೆ ಹೇಳ್ತಾರೆ. ಹೇಳಿದಾಗ ದಧೀಚಿ ಮಹರ್ಷಿ ತಪಸ್ಸನ್ನು ಮಾಡ್ತಾ ಮಾಡ್ತಾ ನಮ್ಮ ಶರೀರವನ್ನ ತ್ಯಾಗ ಮಾಡ್ತಾರೆ. ಆ ಸಮಯದಲ್ಲಿ ಕಾಮಧೇನು ಬರುತ್ತೆ. ಇವಾಗ ಹೇಗೆ ರವಿಯಣ್ಣ ಹೇಳಿದ್ದಾರೆ, ಬಂದಾಗ ಅದು ಟಚ್ ಮಾಡಿದ ತಕ್ಷಣದಲ್ಲಿ ಶರೀರ ಬೇರೆ ಆಗತ್ತೆ ಮತ್ತು ಶರೀರದ ಮಾಂಸಗಳ ಮೂಳೆಗಳು ಬೇರೆ ಆಗ್ತವೆ. ಆ ಮೂಳೆಗಳಿಂದ ಆಯುಧ ರೆಡಿ ಆಗತ್ತೆ. ಅದರಿಂದ ಆ ಒಂದು ರಾಕ್ಷಸನ ಸಂಹಾರವಾಗತ್ತೆ. ಮತ್ತು ಇಂದ್ರನ ಕೈಯಲ್ಲಿ ಸದಾಕಾಲ ಆ ವಜ್ರಾಯುಧ ಒಂದು ಸಾಧನವಾಗಿ ಇರತ್ತೆ ಹೇಳುವಂಥದ್ದು ಇದು ಕಥೆ. ಈಗ ಆಧ್ಯಾತ್ಮಿಕವಾಗಿ ಮೂಲವಾಗಿ ನಾವಿದನ್ನು ತಿಳ್ಕೊಳ್ಬೇಕಾಗಿರುವಂಥದ್ದು ಏನು? ಆದ್ಮೇಲೆ ಸತ್ಯಯುಗ ತ್ರೇತಾಯುಗ ದೇವತಾ ರಾಜ್ಯವಾಗಿತ್ತು. ಆಮೇಲೆ ನಿಧಾನಕ್ಕೆ ದ್ವಾಪರ ಯುಗದಿಂದ ಏನಾಯ್ತು, ರಾಕ್ಷಸರ ರಾಜ್ಯ ಹೇಳುವಂಥದ್ದು ಆರಂಭ ಆಯಿತು. ಇವಾಗ ಅದನ್ನು ಪರಿವರ್ತನೆ ಮಾಡಬೇಕಲ್ವಾ? ಈಗ ಅವರ ರಾಜ್ಯ ಬಂದ್ಬಿಟ್ಟಿದೆ. ಈಗ ಭಗವಂತ ಇದನ್ನ ಪರಿವರ್ತನೆ ಮಾಡಲಿಕ್ಕೆ ಬಂದಿದ್ದಾರೆ. ಬಂದಾಗ ಆ ರಾಕ್ಷಸನ್ನ ಸಂಹಾರ ಮಾಡಲಿಕ್ಕೆ ಒಂದು ಸಾಧನ ಬೇಕಲ್ವಾ? ಸಾಧನ ಯಾರು? ಆ ಸಾಧನ ನಾವೇ. ಹೇಗೆ ಬ್ರಹ್ಮ ಬಾಬಾರವರು ತಮ್ಮ ತನುಮನ ಧನವನ್ನ ಭಗವಂತನಿಗೆ ಕೊಟ್ಟುಬಿಟ್ಟಿದ್ದಾರೆ, ಕೊಟ್ಬಿಟ್ಟು ಸಾಧನೆಯನ್ನ ಮಾಡಿದ್ರು. ಅವರ ಒಂದು ಶರೀರವನ್ನು ಕೂಡ ಇವತ್ತು ಶಾಂತಿ ಸ್ತಂಭದಲ್ಲಿ ಇಟ್ಬಿಟ್ಟು ಅದರಿಂದ ಅಲ್ಲಿ ಹೋದಾಗಲೂ ಕೂಡ ಏನಾಗತ್ತೆ, ನಮಗೆ ಯೋಗದ ವೈಬ್ರೇಷನ್ನಿನ ಅನುಭವ ಹೇಳುವಂಥದ್ದು ಆಗತ್ತೆ. ಅಂದ್ರೆ ಮುಖ್ಯವಾಗಿ ಇಲ್ಲಿ ಬಾಬಾ ದಧೀಚಿ ಋಷಿಯ ಉದಾಹರಣೆ ಹೇಳುವಂಥದ್ದು ಏನು ಅಂತಂದ್ರೆ, ನಮ್ಮ ವರ್ತಮಾನ ಸಮಯದ ಅಲೌಕಿಕ ಜೀವನದಲ್ಲಿ ನಮ್ಮ ತನು ಮನ ಧನನೂ ಕೂಡ ಮೂಳೆನೂ ಕೂಡ ಈಶ್ವರಾರ್ಥ
ಉಪಯೋಗ ಆಗಬೇಕು. ಅಂದ್ರೆ ಆ ದದೀಚಿ ಋಷಿ ಶರೀರ ತ್ಯಾಗ ಮಾಡಿದ ಮೇಲೂ ಕೂಡ ಅವರ ಶರೀರನೂ ಕೂಡ ಏನಾಯ್ತು, ಈಶ್ವರನ ಕೈಯಲ್ಲಿ ಸೇವೆಗೆ ಉಪಯೋಗ ಆಯಿತು. ಇವತ್ತು ನಾವು ಬ್ರಹ್ಮ ಬಾಬಾ ನೋಡ್ತಾ ಇದ್ದೀವಲ್ಲ, ಶರೀರ ತ್ಯಾಗ ಮಾಡಿದ ಮೇಲೂ ಕೂಡ ಅವ್ಯಕ್ತ ರೂಪದಲ್ಲಿ ವಿಶ್ವ ಪರಿವರ್ತನೆ ಕಾರ್ಯವನ್ನು ಅವರೇನು ಮಾಡ್ತಾ ಇದ್ದಾರೆ. ಅವರ ಒಂದು ಸೂಕ್ಷ್ಮ ಶರೀರವನ್ನ ಶಿವಬಾಬಾರವರು ಇವತ್ತು ಕೂಡ ಸಾಧನವಾಗಿ ಉಪಯೋಗ ಮಾಡಿಕೊಳ್ತಾ ಇದ್ದಾರೆ. ದುಷ್ಟ ಶಕ್ತಿಗಳನ್ನ, ದುಷ್ಟ ಗುಣಗಳನ್ನ, ಮಾಯಾ ಲೋಕವನ್ನ, ರಾವಣನನ್ನ ಸಂಹಾರ ಮಾಡಲಿಕ್ಕೆ ಬ್ರಹ್ಮ ಬಾಬಾ ಅವರನ್ನ ಮತ್ತು ನಾವು ಬ್ರಾಹ್ಮಣ ಮಕ್ಕಳನ್ನ ಬಾಬಾ ನಮ್ಮನ್ನು ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಕಾಮಧೇನು ಅಂತ ಏನು ಬರ್ತದೆ ಅಂದ್ರೆ, ಯಾವಾಗ ಭಗವಂತ ನಮ್ಮನ್ನು ಉಪಯೋಗ ಮಾಡ್ಕೊಳ್ಬೇಕು ಅಂತಂದ್ರೆ ನಮ್ಮಲ್ಲಿರುವಂತ ಕಾಮನೆಯನ್ನ ನಾವು ಬಿಡಬೇಕಾಗ್ತದೆ. ವೈಯಕ್ತಿಕವಾಗಿರುವಂಥದ್ದು. ಯಾವಾಗ ವೈಯಕ್ತಿಕವಾಗಿರುವಂಥ ಇಚ್ಛೆಯನ್ನು ನಾವು ತ್ಯಾಗ ಮಾಡ್ತೀವಿ ಅಂದ್ರೆ, ಶಾರೀರಿಕವಾಗಿ ನಮ್ಗೇನೇನು ಕೋರಿಕೆಗಳಿದ್ದಾವೆ, ಇಂದ್ರಿಯ ಸುಖಗಳಿದ್ದಾವೆ, ವರ್ತಮಾನದಿರ್ಬೋದು, ಭೂತಕಾಲದಿರ್ಬೋದು, ಭವಿಷ್ಯತ್ ಕಾಲವಾಗಿರೋದು, ನಾವು ಅದನ್ನು ತ್ಯಾಗ ಮಾಡಿದಾಗ ಅವಾಗೇನಾಗತ್ತೆ, ಆ ಒಂದು ನಾನು ನನ್ನತನ ಹೇಳುವಂತ ಮೋಹ ಹೊರಟೋಗತ್ತೆ. ಇದು ಯಾವುದನ್ನು ಇವತ್ತು ಬಾಬಾ ಮೊದಲೇ ಹೇಳಿದ್ದಾರೆ. ಆಗ ಮಾತ್ರ ನಾನು ಸಂಪೂರ್ಣವಾಗಿ ನನ್ನ ತನುಮನವನ್ನು ನನ್ನ ಭಗವಂತನಿಗೆ ಈಶ್ವರ್ಯ ಕಾರ್ಯಕ್ಕೆ ಉಪಯೋಗ ಮಾಡಲಿಕ್ಕೆ ಕೊಡಲಿಕ್ಕೆ ಸಾಧ್ಯ. ಭಗವಂತ ಅದನ್ನು ಉಪಯೋಗ ಮಾಡಲಿಕ್ಕೆ ಸಾಧ್ಯ. ಹಾಗೆ ನಮ್ಮ ಜೀವನದಲ್ಲಿ ನಾನು ಶರೀರದಲ್ಲಿ ಇರ್ತಾನೂ ಕೂಡ ಈ ಜೀವನವನ್ನ ಭಗವಂತನಿಗೆ ನಾನು ಅರ್ಪಣೆ ಮಾಡಿದಾಗ ನನ್ನ ಮೂಲಕ ವಿಶ್ವದಲ್ಲಿರುವಂತಹ ದುಷ್ಟ ಶಕ್ತಿಗಳ ಸಂಹಾರಕ್ಕೆ, ರಾಕ್ಷಸರನ್ನ ಸಂಹಾರಕ್ಕೆ, ರಾಕ್ಷಸ ಅಂತ ಯಾವುದು ಶರೀರಧಾರಿಗಳಲ್ಲ, ರಾಕ್ಷಸಿತನದ ನಿರಾಕಾರವಾಗಿರುವಂತಹ ಆ ಒಂದು ವೈಬ್ರೇಷನ್ಸ್ ಅನ್ನ ಸಂಹಾರ ಮಾಡಲಿಕ್ಕೆ ಭಗವಂತ ನಮ್ಮನ್ನು ಉಪಯೋಗ ಮಾಡ್ಕೊಳ್ತಾರೆ. ಅದಕ್ಕಾಗಿ ಸದಾ ಕಾಲ ನಾವೇನಾಗಬೇಕು, ದಧೀಚಿ ಋಷಿಯ ಸಮಾನ ನಮ್ಮ ತನುಮನ ಧನವನ್ನ ಭಗವಂತನಿಗೆ ಅರ್ಪಣೆ ಮಾಡಬೇಕು. ಹೇಗೆ ಇಂದ್ರ ಮಹಾರಾಜ ಬಂದ್ಬಿಟ್ಟು ದಧೀಚಿ ಋಷಿ ಅಂತ ಕೇಳ್ತಾರೆ, ಏನಂತ, ನಿನ್ನ ಶರೀರ ನಮಗೆ ಬೇಕು ವಿಶ್ವ ಕಲ್ಯಾಣಕ್ಕೋಸ್ಕರ ಅಂತ. ಹಾಗೆ ಶಿವಬಾಬಾ ಬಂದ್ಬಿಟ್ಟು ಬ್ರಹ್ಮಬಾಬಾ ಅಂತ ಹೇಳ್ತಾರೆ, ವಿಶ್ವ ಕಲ್ಯಾಣಕ್ಕೋಸ್ಕರ ನಿಮ್ಮ ತನುಮನ ಧನ ನನಗೆ ಬೇಕು ಅಂತ. ಹಾಗೆ ಇವತ್ತು ಕೂಡ ಶಿವಬಾಬಾ ಬ್ರಹ್ಮಬಾಬಾ ಇಬ್ಬರೂ ಬಂದ್ಬಿಟ್ಟು ನಮ್ಮ ಮಕ್ಕಳ ಹತ್ರ ಕೇಳ್ತಾ ಇದ್ದಾರೆ, ಮಕ್ಕಳೇ ವಿಶ್ವ ಕಲ್ಯಾಣಕ್ಕೋಸ್ಕರ ನಿಮ್ಮ ಅವಶ್ಯಕತೆ ನಮಗೆ ಇದೆ. ಆದರೆ ಅದರಲ್ಲಿ ಒಂದು ವಿಷಯ ಏನು ಬರುತ್ತೆ ಅಂತಂದ್ರೆ, ಭಗವಂತ ನಮ್ಮನ್ನು ಉಪಯೋಗ ಮಾಡಿಕೊಳ್ಬೇಕು ಅಂತಂದ್ರೆ ನಾವು ದಧೀಚಿ ಋಷಿಯ ಸಮಾನ ತಪಸ್ಸನ್ನ ಮಾಡಿ ನಮ್ಮ ವೈಯಕ್ತಿಕ ಲೆಕ್ಕಾಚಾರವನ್ನ, ವಿಕರ್ಮವನ್ನ ಸುಟ್ಟುಕೊಂಡಾಗ ಮಾತ್ರ, ಬರ್ನ್ ಮಾಡಿಕೊಂಡಾಗ ಮಾತ್ರ ಭಗವಂತನ ಕೈಯಲ್ಲಿ ನಾವು ಸಾಧನವಾಗ್ತೀವಿ. ಬೇರೆಯವರ ದುಃಖವನ್ನ, ಕಷ್ಟವನ್ನ ದೂರ ಮಾಡಲಿಕ್ಕೆ ನಾವು ಒಂದು ಸಾಧನವಾಗ್ತೀವಿ. ಅಂದ್ರೆ ಅಷ್ಟು ನಮ್ಮಲ್ಲಿ ಒಂದು ಯೋಗದ ಶಕ್ತಿ ಇರಬೇಕು. ನಮ್ಮಲ್ಲಿ ಇರುವಂತ ಶರೀರದ ಒಂದೊಂದು ಕಣಗಳು ಕೂಡ ಭಗವಂತನ ಶಕ್ತಿಯಿಂದ ಏನಾಗಬೇಕು, ವಜ್ರ ಸಮಾನವಾಗಿರಬೇಕು. ಒಂದ್ಸಲ ಒಬ್ಬ ನಿಮಿತ್ತ ಟೀಚರ್ ನಮ್ಗೆ ಹೇಳ್ತಾ ಇದ್ರು ತಮ್ಮ ಅನುಭವದಲ್ಲಿ, ಬ್ರಹ್ಮ ಬಾಬಾ ಶರೀರ ಬಿಟ್ಟ ಮೇಲೆ ಅವರ ಒಂದು ಮೂಳೆಗಳನ್ನ ಏನ್ ಮಾಡಿದಂತೆ ಒಂದು ಕಡೆ ಒಂದು ರೂಮ್ನಲ್ಲಿ ಇಟ್ಟಿದ್ರಂತೆ. ಇನ್ನು ಶಾಂತಿ ಸ್ತಂಭ ರೆಡಿ ಆಗಿರ್ಲಿಲ್ಲ, ಸರಿನಾ? ರೆಡಿ ಆದಾಗ ಅದು ಒಳಗಡೆಗೆ ಇಟ್ಬಿಟ್ಟು ಆಮೇಲೆ ಶಾಂತಿ ಸ್ತಂಭ ಮಾಡ್ಬೇಕಲ್ವಾ? ಆವಾಗ ಇವರನ್ನ ಹೃದಯ ಪುಷ್ಪದಾದಿಯವರು ಕರ್ಕೊಂಡು ಹೋಗಿದರಂತೆ. ಅಮೃತ ವೇಳೆಗಿಂತ ಮೊದಲೇನೆ ಇವರನ್ನ ಏನ್ ಮಾಡ್ದಂತೆ, ಬನ್ನಿ. ಅವಾಗ ಇವರು ಬ್ರಹ್ಮ ಬಾಬಾನ ನೋಡಿಲ್ಲ, ಬ್ರಹ್ಮ ಬಾಬಾ ಶರೀರ ತ್ಯಾಗ ಮಾಡಿಬಿಟ್ಟಿದ್ದಾರೆ, ಇನ್ನು ಶಾಂತಿ ಸ್ತಂಭ ರೆಡಿ ಆಗಿಲ್ಲ. ಅವಾಗ ನಿಮ್ಗೆ ಏನೋ ತೋರಿಸ್ತೇನೆ ಅಂತ ಬಿಟ್ಟು ಕರ್ಕೊಂಡು ಹೋಗಿ ಅಲ್ಲಿ ಬ್ರಹ್ಮ ಬಾಬಾ ಅವ್ರ ಮೂಳೆ ಇರುವಂತ ಒಂದು ರೂಮಿಗೆ ಹೋಗಿ ಆ ಒಂದು ಪಾತ್ರೆಯನ್ನು ತೆಗೆದು ಆ ಮೂಳೆಯನ್ನು ತೋರಿಸಿದ. ಆ ಮೂಳೆಯನ್ನು ತೆಗೆದು ಈ ಶರೀರದ ತಗೊಂಡ್ರೆ ಅದು ಕಿವಿಯಲ್ಲಿ ಏನಾಗ್ತದಂತೆ, ಶಿವಬಾಬಾ 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 ಅಂತ ಹೇಳುವಂತದ ಆ ಒಂದು ಪಿಸು ಧ್ವನಿ ಕೇಳ್ತಾ ಇರ್ತದೆ. ಅಂದ್ರೆ ಅಂತಿಮ ಸಮಯದವರೆಗೂ ಕೂಡ ಬಾಬಾ ಹೇಗೆ ಶಿವಬಾಬನ ಕಡೆ ಗಮನ ಕೊಡ್ತಾ ಇದ್ರು. ಅದನ್ನು ಇವತ್ತು ಬಾಬಾ ಹೇಳ್ತಿದ್ದಾರೆ, ಲೌಕಿಕ ಸಂಬಂಧಿಗಳ ಬಗ್ಗೆ ನಿಮ್ಗೆ ಎಷ್ಟು ಮೋಹ ಇದೆ, ಅದೇ ಶಿವಬಾಬನ ಬಗ್ಗೆ ಮೋಹ ಇದ್ದಿದ್ರೆ ಏನಾಗ್ತದೆ, ಪ್ರತಿಯೊಂದು ಕಣ 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 ಕಣದಲ್ಲೂ ಕೂಡ ಏನಾಗ್ತದೆ, ಸಂಸ್ಕಾರ ಬಿಡಿ, ಸೂಕ್ಷ್ಮ ಬಿಡಿ, ಸ್ಥೂಲವಾಗಿ ನಿಮ್ಮ ಶರೀರನೂ ಕೂಡ ಶಿವಮಯವಾಗಿರ್ತದೆ.
ಯಾವಾಗ ನೀವು ಅಷ್ಟು ಪವಿತ್ರವಾಗಿರ್ತೀರೋ ಆವಾಗ ನಿಮ್ಮನ್ನು ನಾನು ಬೇರೆಯವರ ದುಃಖವನ್ನು ದೂರ ಮಾಡಲಿಕ್ಕೆ ಉಪಯೋಗ ಮಾಡಿಕೊಳ್ತೇನೆ. ಅಂದರೆ ಯಾರು ತನ್ನ ವರ್ತಮಾನ ಸಮಯದ ಸಂಗಮ ಯುಗದ ಜೀವನವನ್ನ ದಧೀಚಿ ಋಷಿಯ ಸಮಾನ ಮೂಳೆಯನ್ನು ಕೂಡ ಸವಿಸ್ತಾರೆ. ಮೂಳೆ ಸವಿಸ್ತಾರೆ ಅಂದ್ರೆ ಮೂಳೆ ತಗೊಂಡ್ಬಿಟ್ಟು ಕಲ್ಲಿಗೆ ಹಾಕ್ಬಿಟ್ಟು ಉಜ್ಜೋದಲ್ಲ, ಅದು ಸವಿಸೋದಲ್ಲ. ಹಗಲು ರಾತ್ರಿ ಮನಸ ವಾಚ ಕರ್ಮಣ ತನು ಮನಧನದಲ್ಲಿ ಯಾವ ಸಮಯದಲ್ಲಿ ಯಾವ ಸೇವೆಯ ಅನಿವಾರ್ಯತೆ ಅವಶ್ಯಕತೆ ಇದೆಯೋ ಅದಕ್ಕೆ ತಕ್ಕಾಗಿ ನಾನು ಸ್ವಯಂ ರೆಡಿಯಾಗಿ 1 ಸೆಕೆಂಡಲ್ಲಿ ಸೇವೆಯನ್ನ ಮಾಡಲಿಕ್ಕೆ ನಾನು ರೆಡಿ ಇರಬೇಕು. ಆ ಮೂಲಕ ಪೂರ್ತಿ ದೇವತೆಗಳ ಒಂದು ರಾಜ್ಯವನ್ನು ಸ್ಥಾಪನೆ ಮಾಡಲಿಕ್ಕೆ, ಅಸುರನ ಸಂಹಾರ ಮಾಡಲಿಕ್ಕೆ ಇಂದ್ರನ ಕೈಯಲ್ಲಿ ನಾನು ಸದಾಕಾಲ ಸಾಧನವಾಗಿರಬೇಕು ಅಲ್ವಾ. ಹಾಗೆ ಆದ್ಮೇಲೆ ವರ್ತಮಾನ ಸಮಯದಲ್ಲಿ ಇಂದ್ರ ಅಂತಂದ್ರೆ ಯಾರು? ಶಿವಬಾಬಾ ರಾಜ ಅಲ್ವಾ, ಅಥವಾ ರಮಾಬಾಬನಂತದ್ದು ತಿಳ್ಕೊಳ್ಳಿ ನೀವು. ಯಾಕಂದ್ರೆ ಸತ್ಯಗುದ ರಾಜ ಅವರೇ ತಾನೇ. ಅವರ ಕೈಯಲ್ಲಿ ನಾವು ಸಾಧನವಾದಾಗ ವರ್ತಮಾನ ಸಮಯದಲ್ಲಿ ನಮ್ಮ ಮೂಲಕ, ನಮ್ಮ ಶರೀರದ ಮೂಲಕ, ಮನಸ್ಸಿನ ಮೂಲಕ, ಆತ್ಮದ ಮೂಲಕ ಎದುರುಗಡೆಗಿರುವಂತ ಆತ್ಮಗಳಿಗೆ ಬಾಬಾ ಸಾಕ್ಷಾತ್ಕಾರವನ್ನ ಮಾಡಿಸ್ತಾರೆ, ಶಕ್ತಿಯನ್ನ ಕೊಡಿಸ್ತಾರೆ. ಆದರೆ ಆ ರೀತಿ ನಾವು ಅವರ ಕೈಯಲ್ಲಿ ಒಂದು ಸನ್ನದ್ಧರಾಗಿ ರೆಡಿಮೇಡ್ ಸಾಧನವಾಗಬೇಕು ಅಂತಂದ್ರೆ ಆ ಮೊದಲು ಕಠಿಣವಾದಂತಹ ಏಕಾಗ್ರತೆಯಿಂದ ಕೂಡಿರುವಂತ ತುಂಬಾ ಸಮಯದ ತಪಸ್ಸನ್ನ ಮಾಡಲೇಬೇಕು. ಮತ್ತು ನನ್ನ ವೈಯಕ್ತಿಕ ಹಿತಾಸಕ್ತಿಗೆ ನಾನು ಸನ್ಯಾಸಿ ಆಗಲೇಬೇಕು. ಸನ್ಯಾಸ ಅಂತಂದ್ರೇನು? ತ್ಯಾಗ. ವೈಯಕ್ತಿಕವಾದಂಥ ಇಚ್ಛೆಗಳು, ಕೋರಿಕೆಗಳು, ಇದೆಲ್ಲದಿಂದ ನಾನು ಮುಕ್ತನಾಗಿ ನನ್ನ ಜೀವನವನ್ನು ಇಷ್ಟು ಸಮಯ ಭಗವಂತನಿಗೆ ಅರ್ಪಣೆ ಮಾಡಿದಾರೋ ಅದರ ನೆನಪಿನ ಅರ್ಥವಾಗಿ ಭಕ್ತಿ ಮಾರ್ಗದಲ್ಲಿ ದಧೀಚಿ ಋಷಿ ಅಂತ ಏನ್ ಮಾಡಿದ್ದಾರೆ, ತೋರಿಸಿದ್ದಾರೆ. ಹಾಗಾದ್ರೆ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ನಾವು ಆ ರೀತಿ ಹಗಲು ರಾತ್ರಿ ಕನಸು ಮನಸ್ಸಿನಲ್ಲೂ ಕೂಡ ನಮ್ಮ ಶರೀರವನ್ನ ಭಗವಂತನಿಗೆ ಅರ್ಪಣೆ ಮಾಡಿದೇವಾ, ಮಾಡ್ತಾ ಇದ್ದೀವಾ? ಆ ರೀತಿ ಅರ್ಪಣೆ ಮಾಡಿದಾಗ ಆದ್ಮೇಲೆ ನಿಮ್ಮ ಶರೀರದ ಒಂದೊಂದು ಸೆಲ್ಸ್ಗಳಲ್ಲಿ ಭಗವಂತನ ಶಕ್ತಿ ಪ್ರವಾಹ ಆಗಿದ್ದು ನಿಮ್ಗೆ ಗೊತ್ತಾಗುತ್ತೆ. ಹೇಗೆ ನಾಲಿಗೆ ಮೇಲೆ ಮೆಣಸಿನಕಾಯಿ ಬೋಂಡ ಇಟ್ಟರೆ ಏನಾಗ್ತದೆ, ಶರೀರದಲ್ಲಿ ಎಲ್ಲೆಲ್ಲಿ ರಂಧ್ರ ಇದಾವಲ್ಲ ಅಲ್ಲಿಂದೆಲ್ಲ ನೀರು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ, ಖಾರ ಇದ್ದರೆ ಅದು ಅಲ್ವಾ, ಅದು ಎಫೆಕ್ಟ್ ಆಗತ್ತೆ. ಹಾಗೇನೆ ಇಲ್ಲೂ ಕೂಡ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ನೀವು ಬಾಬನನ್ನ ನೆನಪು ಮಾಡಿದಾಗ ಆ ಈಶ್ವರನ ಶಕ್ತಿ ನಿಮ್ಮ ಶರೀರದ ಕಣಗಳಿಂದ ಏನಾಗಬೇಕು, ಹೊರಗಡೆ ಹೋಗ್ಬಿಟ್ಟು ಅಲ್ಲಿ ದೇವತಾ ಶಕ್ತಿ ಹೊರಗಡೆಗೆ ಹೋಗಿ ಆ ರಾಕ್ಷಸರ ಸಂಹಾರ ಆಗಬೇಕು. ಪುನಃ ವಿಶ್ವದಲ್ಲಿ ಸ್ವರ್ಗ ಹೇಳುವಂಥದ್ದು ಸ್ಥಾಪನೆ ಆಗಬೇಕು. ಅದಕ್ಕಾಗಿ ತಪಸ್ಸನ್ನ ಮಾಡಿಬಿಟ್ಟು ಹೆಚ್ಚಿನ ಸಮಯವನ್ನ, ಸಂಕಲ್ಪವನ್ನ, ಶ್ವಾಸವನ್ನ ಭಗವಂತನಿಗೆ ಅರ್ಪಣೆ ಮಾಡಿಬಿಟ್ಟು ನೀವು ದಧೀಚಿ ಋಷಿಯ ಸಮಾನ ನಿಮ್ಮ ಎಲ್ಲ ಕರ್ಮೇಂದ್ರಿಯವನ್ನ ಸಫಲ ಮಾಡಿಕೊಳ್ಳಬೇಕು. ಹಗಲು ರಾತ್ರಿ ಯಾವುದೇ ರೂಪದಲ್ಲಿರ್ಬೋದು. ಕೆಲವೊಂದ್ಸಲ ನಮ್ಮಲ್ಲಿ ಆತ್ಮೀಯರು ಏನಾಗತ್ತೆ ಅಂತಂದ್ರೆ ಈಶ್ವರಿ ಸೇವೆ ಮಾಡ್ತಾ 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 ಮುಂದುವರಿತಾ ಹೋದಾಗ ನಾವು ಸ್ಥೂಲ ಸೇವೆ ಮಾಡೋದು ಇನ್ಸಲ್ಟ್ ಅಂತ ತಿಳ್ಕೊಂಡ್ಬಿಡ್ತೀವಿ. ಶ್ರೇಷ್ಠ ಸೇವೆ ಯಾವುದು? ಜ್ಞಾನ ಹೇಳೋದು ಶ್ರೇಷ್ಠನಪ್ಪ. ಚೇರ್ ಮೇಲೆ ಕೂತ್ಕೊಂಡು ಜ್ಞಾನ ಹೇಳಿದವ್ರಿಗೆ ಸನ್ಮಾನ ಆಗ್ತದಲ್ವಾ. ಸ್ಥೂಲವಾದ ಸೇವೆ, ಪಾತ್ರೆ ತೊಳಿತೀವಿ, ನೆಲ ಒರೆಸ್ತೀವಿ, ಯಾರು ಮಾತಾಡ್ತಾರೆ ನಮ್ಮನ್ನ? ಹಾಗೆಲ್ಲ ಎಲ್ಲ ವೆರೈಟಿಯ ಸೇವೆನೂ ಕೂಡ ಮಾಡಬೇಕು. ನೀವು ಈ ಶರೀರ ತ್ಯಾಗ ಮಾಡಿದ ಮೇಲೂ ಕೂಡ ಆ ಶರೀರನೂ ಕೂಡ ಸೇವೆ ಮಾಡಬೇಕು. ಇವತ್ತು ತಾವು ನೋಡ್ತಾ ಇದ್ದೀರಿ, ಬ್ರಹ್ಮ ಬಾಬಾ ಅವ್ರ ಶರೀರದ ಮೂಲಕ ಶಾಂತಿ ಸ್ತಂಭ ರೆಡಿಯಾಗಿದೆ. ಪ್ರಕಾಶ್ ಮಣಿ ದಾದಿ, ಗುಲ್ಜಾರ್ ದಾದಿ, ಜಾನಕಿ ದಾದಿಯವರ ಶರೀರವನ್ನು ಕೂಡ ಒಂದು ಏನ್ ಮಾಡಿದ್ದಾರೆ, ಸ್ತಂಭವನ್ನ ಮಾಡಿಬಿಟ್ಟು ಅದರ ಎದುರುಗಡೆಗೆ ಜನ ಹೋಗ್ಬಿಟ್ಟು ತಪಸ್ಸನ್ನ ಮಾಡ್ತಾರೆ. ಕಾರಣ, ತಮ್ಮ ಜೀವಿತಾವಧಿಯಲ್ಲಿ ತಮ್ಮ ತನುವನ್ನ ಅಷ್ಟು ಸಮಯ ಈಶ್ವರೀಯ ಯಜ್ಞಕ್ಕೋಸ್ಕರ ಅವರು ಸಮರ್ಪಣೆ ಮಾಡಿದ್ದಾರೆ, ಮನಸ್ಸನ್ನು ಕೂಡ ಸಮರ್ಪಣೆ ಮಾಡಿದ್ದಾರೆ. ಅದಕ್ಕಾಗಿ ನೆನಪಿನ ಅರ್ಥವಾಗಿ ಏನಾಗ್ತದೆ, ಅವರು ಆ ಒಂದು ಏನ್ ಮಾಡಿದ್ದಾರೆ, ಸ್ತಂಭಗಳನ್ನು ಮಾಡಿಬಿಟ್ಟು ನೆನಪಿನ ಅರ್ಥವಾಗಿ ಇವತ್ತು ಶಾಂತಿ ಯಾವುದಲ್ಲಿ ನಮ್ಮ ಶಾಂತಿವನದಲ್ಲಿ ಇಟ್ಟಿದ್ದಾರೆ ಅಲ್ವಾ. ಹಾಗೆ ಆ ಒಂದು ಉದಾಹರಣೆಯನ್ನ ನಾವು ನೋಡ್ತಾ ಇದ್ದೀವಿ.
ನಮ್ಮ ಜೀವನವನ್ನ ಭಗವಂತನ ಕೈಯಲ್ಲಿ ಕೊಡೋದರ ಮೂಲಕ ದುಷ್ಟ ಸಂಹಾರಕ್ಕೆ ನಾವು ಏನಾಗಬೇಕು, ಒಂದು ಕಾರಣೀಕರ್ತವಾಗಬೇಕು. ಅಂದ್ರೆ ಎಲ್ಲಾ ವೆರೈಟೀಸ್, ವಿಶೇಷವಾಗಿ ದದೀಚಿ ಋಷಿ ಅಂತ ಬಾಬಾ ಹೇಳುವಂಥದ್ದು ಸ್ಥೂಲ ಸೇವೆಯ ಬಗ್ಗೆ. ನಮ್ಮ ಮೂಳೆ ಮೂಳೆನೂ ಕೂಡ ಏನಾಗಬೇಕು, ಸವಿಬೇಕು. ಆ ರೀತಿ ಶರೀರ ನಮ್ದು ಏನಾಗಬೇಕು, ಅದರಲ್ಲಿ ಉಪಯೋಗ ಆಗಬೇಕು. ಹಾಗಂದ್ರೆ ಬರೀ ಸ್ಥೂಲ ಸೇವೆನೂ ಅಲ್ಲ, ಅದರಲ್ಲಿ ತಪಸ್ಸು ಕೂಡ ಏನಾಗಿರಬೇಕು, ಸಮಾವೇಶವಾಗಿರಬೇಕು. ನಮ್ಮ ವೈಯಕ್ತಿಕ ಜೀವನ ನೋಡಿ, ದದೀಚಿ ಮಹರ್ಷಿ ಏನ್ ಮಾಡ್ತಾರೆ, ಅವರ ವೈಯಕ್ತಿಕ ಜೀವನ ಇದ್ರೂ ಕೂಡ ವಿಶ್ವ ಕಲ್ಯಾಣಕ್ಕೋಸ್ಕರ ತಮ್ಮ ಶರೀರವನ್ನ ಇಂದ್ರ ಬಂದ ಕೇಳಿದ ತಕ್ಷಣದಲ್ಲಿ ಅವರಿಗೆ ಸಮರ್ಪಣೆ ಮಾಡಿಬಿಡ್ತಾರೆ. ತಮ್ಮ ವೈಯಕ್ತಿಕ ಹಿತಾಸಕ್ತಿಯನ್ನ ಪಕ್ಕದಲ್ಲಿಡ್ತಾರೆ. ಹಾಗೆ ನಮ್ಮಲ್ಲೂ ಕೂಡ ವೈಯಕ್ತಿಕವಾಗಿರುವಂಥ ನನ್ನ ಕುಟುಂಬ, ನನ್ನ ಪರಿವಾರ, ನಾಲಿಗೆ ರುಚಿ, ಕಣ್ಣಿಂದ ಊರು ಸುತ್ತೋದು, ಗಾಯನವನ್ನ ಕೇಳುವಂಥದ್ದು, ಈ ವೈಯಕ್ತಿಕ ಹಿತಾಸಕ್ತಿಯನ್ನ ಬದಿಗೊತ್ತಿ ನಮ್ಮ ಜೀವನವನ್ನ ಆ ಭಗವಂತನಿಗೆ ಅರ್ಪಣೆ ಮಾಡುವಂಥದ್ದು. ದದೀಚಿ ಋಷಿ ಅಂತಂದ್ರೆ ಅವರು ಶರೀರ ಬಿಟ್ಬಿಟ್ಟು ಅಂದ್ರೆ ನಾವು ಶರೀರ ಬಿಟ್ಬಿಟ್ಟು ಬಾಬಾ ಉಪಯೋಗ ಮಾಡ್ಕೊಳ್ಳಿ ಅಂತ ಬಿಟ್ಟು ಹಾಗಲ್ಲ. ಶರೀರದ ಒಳಗಡೆಗಿದ್ದೂನು ಕೂಡ ನಾವೇನ್ ಮಾಡಬೇಕು, ಸತ್ತು ಹೋಗ್ಬೇಕು. ಜೀತೇಜಿ ಮರಣ ಅಂತ ಹೇಳ್ತಾರೆ ಬಾಬಾ. ಇದು ಬಿಟ್ಟು ಸಂಪೂರ್ಣವಾಗಿ ನನ್ನ ಜೀವನವನ್ನ ಯಾವ ಮಗು ಭಗವಂತನಿಗೆ ಸಂಪೂರ್ಣವಾಗಿ ಸಮರ್ಪಣೆ ಮಾಡತ್ತೋ ಅವರಿಗೆ ಬಾಬಾ ಹೇಳ್ತಾರೆ ದಧೀಚಿ ಋಷಿ ಅಂತ ಹೇಳ್ತಾರೆ. ಅಂತಂದ್ರೆ ಮನಸ್ಸಿನ ಸಹಿತ, ಅವರ ಜೀವನದ ಸಹಿತ, ಆತ್ಮದ ಸಹಿತ, ಶರೀರದ ಒಂದೊಂದು ಭಾಗಗಳನ್ನು ಕೂಡ ಭಗವಂತ ಈಶ್ವರ್ಯ ಕಾರ್ಯಕ್ಕೆ ಉಪಯೋಗ ಮಾಡಿಕೊಳ್ಳಬೇಕು, ಸಂಕಲ್ಪ ಸಹಿತವಾಗುವುದು ಕೂಡ. ಅದಕ್ಕಾಗಿ ಈ ಒಂದು ಜನ್ಮವನ್ನ ಸಂಪೂರ್ಣವಾಗಿ ನಾವು ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಅದರ ನೆನಪಿನ ಅರ್ಥನೇ ದಧೀಚಿ ಋಷಿಯ ಒಂದು ಕಥೆಯನ್ನ ಭಕ್ತಿ ಮಾರ್ಗದಲ್ಲಿ ತಿಳಿಸಿದ್ದಾರೆ. ಅದನ್ನ ಮುರಳಿಯಲ್ಲಿ ಬಾಬಾ ಪದೇ ಪದೇ ನಮ್ಗೆ ತಿಳಿಸ್ತಾ ಇರ್ತಾರೆ. ಓಕೆ.